ಕಲಿಯುಗದಲ್ಲಿ ಇಂಥ ಸತ್ಯವಂತರನ್ನ ನೋಡೋದೇ ಅಪರೂಪ. ಅರಿಯದೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ಆ ನಂತರ ಈ ನನ್ನ ಬಾಮೈದ ಮುಕುಂದ ತಿನ್ನೋ ಆಹಾರವೆಲ್ಲ ಹುಳುವಾಗಿ ಪರಿವರ್ತನೆ ಆಗ್ತಾ ಇದೆ. ಶ್ರೀಹರಿ, ಏನನ್ನು ತಿನ್ನಲಾಗದೆ ಉಪವಾಸದಿಂದ ನರಳ್ತಾ ಇದ್ದಾನೆ. ಪಾಪ ಪ್ರಜ್ಞೆಯಿಂದ ಕೊರಗ್ತಾ ಇದ್ದಾನೆ. ಮಹಾನುಭಾವ, ಅವತ್ತು ತಾವು ಯಾರು ಅಂತ ನನಗೆ ಅರ್ಥನೇ ಆಗಲಿಲ್ಲ. ಮಾಡಿದ ತಪ್ಪಿಗೆ ದೇವರು ಮರೆ ಹೋದರೂ ನನ್ನ ಕಷ್ಟ ತೀರಲಿಲ್ಲ. ಕೊನೆಗೆ ಪ್ರಾಣ ತೆಗೆದುಕೊಳ್ಳೋ ನಿರ್ಧಾರನೂ ಮಾಡಿದೆ. ಶ್ರೀಹರಿ, ಶ್ರೀಹರಿ, ಆ ದಿನ ನಾನು ಮಾಡಿದ ಒಂದು ಸಣ್ಣ ಪ್ರಮಾದದಿಂದ ನಿಮಗೆ ಈ ತೊಂದರೆ ಆಗಿದೆ. ನಾನೇ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನಗರಿವಿಲ್ಲದೆ ಬಂದ ಅಗ್ನಿ ಸೂಕ್ತದಿಂದ ಆ ರೀತಿ ಆಗುತ್ತೆ ಅಂತ ನಾನು ಸಹ ಅನ್ಕೊಂಡಿರಲಿಲ್ಲ. ಪಾಪ, ಬಂದಿದ್ದವರೆಲ್ಲ ಎಷ್ಟು ನೊಂದುಕೊಂಡ್ರೋ ಏನೋ. ವೆಂಕಟನಾಥ್ರೆ, ನಾವು ನೀವು ಮಾಡಿದ ಅವಮಾನಕ್ಕೆ ಎಷ್ಟು ಕ್ಷಮೆ ಕೇಳಿದ್ರೂ ಸಾಲದು. ಏನು ಮಾಡಿದ್ರು ಈ ಪಾಪ ಕಳ್ಕೊಳಕ್ಕೆ ಆಗ್ತಾ ಇಲ್ಲ. ಬೇರೆ ದಾರಿ ಕಾಣದೆ ನಿಮ್ಮಲ್ಲಿಗೆ ಬಂದಿದ್ದೀವಿ. ನನ್ನ ಬಾಮೈದನಿಗೆ ಈ ಸಂಕಟದಿಂದ ಮುಕ್ತಿ ಕೊಡಿಸಿ. ಅಣ್ಣ, ನನ್ನ ಕಾರಣದಿಂದ ಇವ್ರಿಗೆ ಸಂಕಟ ಬಂದಿದೆ. ಇವ್ರಿಗೆ ಮಂಗಳಾರತಿ ತಗೊಂಡ್ ಬಾ. ಸರಸ್ವತಿ, ಇವ್ರಿಗೆ 2 ಲೋಟ ತಂದುಕೊಡು. ಹೆದರಬೇಡ ಮುಕುಂದ, ಭಗವಂತನಿಗೆ ನೈವೇದ್ಯ ಆಗಿದೆ. ನಿನಗೇನೂ ತೊಂದರೆ ಆಗೋದಿಲ್ಲ. ತಾಯಿ ಅನ್ನಪೂರ್ಣೇಶ್ವರಿನ ನೆನೆಸ್ಕೊಂಡು ಸ್ವೀಕಾರ ಮಾಡು.